ಯಪ್ಪ ಎಷ್ಟು ಟ್ರಾಫಿಕ್ ಅಲ್ಲ, ಎಕ್ಸಿಬಿಷನ್ಗೆ ಬಂದಿರೋ ಜನ ನೋಡ. ಎಷ್ಟು ಜನ ಇದ್ದಾರೆ. ಫುಲ್ ಬೆಟ್ಟಕ್ಕೆ ಬಂದು ಏನೋ ತಿಂದಿಲ್ಲ ಅಂದರೆ ಇಲ್ಲಿ ಅಂಗಡಿ ಇಟ್ಟಿರೋರಿಗೆ ಅವಮಾನ ಆಗ್ಬಿಡುತ್ತೆ. ಖಾಲಿ ಆಗೋಯ್ತು. ಎತ್ಕೊಂಡು ವಿಡಿಯೋ ಮಾಡ್ಬೇಕು ತಾನೇ, ನಾನು ಇಳ್ಕೊಂಬಂದಿದ್ದು ಜೈಲಿಂದ ಆಚೆ ಬರ್ತಾರಲ್ಲ ಹಂಗೆ ಬಂದೆ. ಅಯ್ಯೋ ರಾಮ, ಅಯ್ಯೋ ಅಯ್ಯೋ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ವ್ಲಾಗ್ಸ್. ಸೊ ಇವತ್ತು ಈ ವ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೇನೆ ಅಂದರೆ, ಇವತ್ತು ಫ್ರೈಡೇ ಆ್ಯಂಡ್ ತುಂಬ ದಿನ ಆಗ್ಬಿಟ್ಟಿತ್ತು ಬೆಟ್ಟಕ್ಕೆ ಹೋಗಿ. ಸೊ ಅದಕ್ಕೆ ನಾನು, ಅಮ್ಮ, ಭಾರ್ಗವಿ ಆಂಟಿ 3 ಜನರು ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇರುತ್ತೇನೋ ಮೇ ಬಿ. ಇವಾಗ ಟೈಮ್ ಬಂದು 11:25, 11:30 ಹಂಗೆಲ್ಲ ಮನೆಗೆ ಬಿಡ್ತೀವಿ. ಅಲ್ಲಿ ಹೋಗೋಷ್ಟೊತ್ತು 12 ಆಗ್ಬಿಡುತ್ತೆ. ಹತ್ತಿರನೇ ನಮ್ಮ ಮನೆಗೆ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಾನು ಗಾಡೀಲೆಲ್ಲ ಹೋಗೋ ಅಭ್ಯಾಸ, ಬಟ್ ನಮ್ಮ ಅಮ್ಮ ಗಾಡೀಲಿ ಬರಲ್ವಂತೆ. ಸೊ ಬಸ್ಸಲ್ಲೇ ಹೋಗೋಣ ಅಂದರು. ಸೊ ಅದಕ್ಕೆ ವಿ ಆರ್ ಗೋಯಿಂಗ್ ಟು ಬೆಟ್ಟ. ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನೀವು ಯಾರು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿಲ್ಲ, ಮಿಸ್ ಮಾಡದೆ ಫಾಲೋ ಮಾಡಿ, ಸಿಂಚನಾ ಮೋಹನ್ 0005. ಸೊ ಫರ್ದರ್ ಗೆಟ್ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಜಡೆ ಹಾಕೊಂಡ್ಬಿಟ್ಟೆ, ಇಷ್ಟು ದಿನ ಕೂದಲು ಬಿಡ್ಕೊಂಡು ಸಾಕಾಗ್ಬಿಟ್ಟಿತ್ತು. ಆ್ಯಂಡ್ ಆಲ್ಸೋ ಬಸ್ಸಲ್ಲೆಲ್ಲ ಹೋಗೋದ್ರಿಂದ ಇಷ್ಟ ಆಗೋಣ. ಬಟ್ ಸ್ಟಿಲ್ ನಮ್ಮ ಅಮ್ಮಂಗೋಸ್ಕರ ಹೋಗಬೇಕು. ನಾನು ಯಾವಾಗ ಬಸ್ಸಲ್ಲಿ ಹೋಗಿದ್ದೀನಿ ಅವಾಗೆಲ್ಲ ಜಗಳ ಆಗಿರುತ್ತೆ ಇವ್ರ ಜೊತೆ, ಆಂಟೀಸ್ ಜೊತೆ. ಅದಕ್ಕೆ ನಂಗೆ ಇಷ್ಟ ಇಲ್ಲ ಬಸ್ಸಲ್ಲಿ ಹೋಗೋಕ್ಕೆ. ಬಟ್ ಸ್ಟಿಲ್ ಇವ್ರಿಗೋಸ್ಕರ ಹೋಗ್ತಾ ಇದ್ದೀವಿ. ಈಗ ಮೆಡಿಕಲ್ ಹತ್ರ ಹೋಗ್ತೀವಿ. ಅಲ್ಲಿ ನಮ್ಮ ಭಾರ್ಗು ಆಂಟಿ ಬಂದಿರ್ತಾರೆ. 3 ಜನ ಒಟ್ಟಿಗೆ ಹೋಗೋದು. ಹೊರಟಿದ್ದೀವಿ. ಭಾರ್ಗವಿ ಆಂಟಿ ಬಂದಿದ್ದಾರೆ, ಮಾತಾಡ್ತೀವಿ ಗೈಸ್. ಅಯ್ಯೋ ಅಮ್ಮನ ತಲೆನೇ ಅಡ್ಡ. 3 ಜನನೂ ಹೋಗ್ತಾ ಇದ್ದೀವಿ ಈಗ. ಎಷ್ಟು ಜನ ಆಂಟಿಗಳು ಸೀಟ್ ಹಾಕತ್ತ, ಏನಾದ್ರು ಖರ್ಚು ಹಾಕತ್ತ ದುಡ್ಡು ಕೊಟ್ಬಿಡ್ಬೇಕು ಸೀಟ್ನ. ಇಲ್ಲ ಅಂದರೆ ಸೇಮ್ ಸೀಟ್ ಬೈಕೊಂಡ್ರೆ ಅದಕ್ಕೆ ಫಸ್ಟ್ ಹಾಕ್ತಿದ್ವಿ. ಫಸ್ಟ್ ಮೇಲೆ ಕುತ್ಕೊಂಡ್ಬಿಟ್ಟೆ ನಾನು. ಅಲ್ಲ ಫಸ್ಟ್ ಬಂದು ನಾವು ಕೂತಿದ್ದೀವಲ್ವಾ, ಕಂಡಕ್ಟ್ರು ಹೇಳ್ತಿದ್ದಂಗೆ ಬೇಗ ಕಿವಿ ಚುರ್ಕ. ಎಷ್ಟು ಟ್ರಾಫಿಕ್ ಅಲ್ಲ, ಎಕ್ಸಿಬಿಷನ್ಗೆ ಬಂದಿರೋ ಜನ ನೋಡಮ್ಮ. ಎಕ್ಸಿಬಿಷನ್, ಪ್ಯಾಲೇಸು, ಝೂ, ಮತ್ತೆ ಇದು ಫ್ಲವರ್ ಶೋ ಬೇರೆ ಆಗಿದೆಯಲ್ಲ ಈಗ. ಸ್ಕೂಲ್ ಬಸ್ಗಳು, ಟ್ರಿಪ್. ಅಷ್ಟು ಜನ ಇದ್ದಾರೆ. ಫುಲ್ ಆಂಟೀಸ್. ಹಂಗೆ ಒಂದಷ್ಟು ಫೋಟೋಸ್ ತೊಗೊಂಡು ಈಶ್ವರನ್ ಟೆಂಪಲ್ಗೆ ಹೋಗಿ ಮನೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಏನಾದ್ರು ತಿನ್ಕೊಂಡು ಹೋಗ್ತೀವಿ. ಬೆಟ್ಟಕ್ಕೆ ಬಂದು ಏನಾದ್ರು ತಿಂದಿಲ್ಲ ಅಂದರೆ ಇಲ್ಲಿ ಅಂಗಡಿ ಇಟ್ಟಿರೋರಿಗೆ ಅವಮಾನ ಆಗಿಬಿಡುತ್ತೆ. ಸೊ ಅದಕ್ಕೆ ಏನಾದರೂ ತಿನ್ಕೊಂಡು. ಚಕ್ಲಿ ಸೂಪ್ ಇರಲ್ವಾ? ಶುಕ್ರವಾರ ರಶ್ ಇರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಈ ಮಟ್ಟಿಗೆ ರಶ್ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ. ಕೊನೆಗೂ ನಮ್ಗೆ ದರ್ಶನ ಮಾಡಕ್ಕೆ ಆಗ್ಲಿಲ್ಲ. ಒಂದ್ಸತಿ ಮತ್ತೆ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ವಾಪಸ್. ಹಂಗೆ ಅಲ್ಲಿಂದ ಬರ್ತಾ ಜೋಳ, ಬಜ್ಜಿ, ಚುರ್ಮುರಿ ಎಲ್ಲಾನು ತಿನ್ಕೊಂಡು ಮನೆಗ್ ಬಂದ್ವಿ. ನಾನಂತೂ ಬೆಟ್ಟಕ್ಕೆ ಹೋದ್ರೆ ಚಕ್ಲಿ ಸೂಪ್, ಮ್ಯಾಗಿನ ಮಿಸ್ ಮಾಡ. ಖಾಲಿ ಆಗೋಯ್ತು. ಚೆನ್ನಾಯ್ತಾ ಅಂತ ಡೋರ್ನ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ಎಲ್ಲ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಎತ್ಕೊಂಡು ವಿಡಿಯೋ ಮಾಡ್ಬೇಕು ತಾನೇ, ನಾನು ಇಳ್ಕೊಂಬಂದಿದ್ದು ಜೈಲಿಂದ ಆಚೆ ಬರ್ತಾರಲ್ಲ ಹಂಗೆ ಬಂದೆ. ಯಪ್ಪ ಸಾಯಿಸ್ಬಿಡ್ತಾರೆ. ದುಡ್ಡು ಕೊಟ್ಬಿಟ್ಟು ಹತ್ತಿ ಅನ್ಬೇಕು, ಒಬ್ರು ಹತ್ತಲ್ಲ. ಅಯ್ಯೋ ಆಂಟಿ, ಹೊಡೆಯೋದೊಂದು ಬಾಕಿ ಅವ ಆಂಟಿ. ಅಯ್ಯೋ ರಾಮ, ಅಯ್ಯೋ ಅಯ್ಯೋ. ಆ ಆಂಟಿ ಕಿಟಕಿಯಿಂದಲೇ ತುರುಕ್ಬಿಟ್ರು ಮಕ್ಳನ್ನ. ಅಳ್ತಿದ್ದಾರೆ ಅವ ಆಂಟಿ. ಅಲ್ಲ ಅಷ್ಟು ಗೊತ್ತಾಗಲ್ವಾ?
ಅಷ್ಟು ಜನದ ಮಧ್ಯದಲ್ಲಿ ನಮಗಂತೂ ಬಸ್ ಸಿಗಲ್ಲ ಅಂತ ಕನ್ಫರ್ಮ್ ಆಯಿತು. ಸದ್ಯಕ್ಕೆ ನಮ್ಮ ಪುಣ್ಯಕ್ಕೆ ಮೇಲೇನೆ ಆಟೋಗಳೆಲ್ಲ ಬರೋಕ್ಕೆ ಶುರು ಆಯಿತು. ಆಟೋ ಹೊತ್ಕೊಂಡು ಸೀದಾ ಮನೆಗೆ ಬಂದ್ವಿ. ಒಂದು ಕಾಲದಲ್ಲಿ ನಾವು ಮೈಸೂರವ್ರು ಎಲ್ರಿಗೂ ಹೇಳ್ತಾ ಇದ್ವಿ ನಮ್ಮ ಮೈಸೂರೇ ಸರಿ, ಆರಾಮಾಗಿ ಎಲ್ಲಿ ಬೇಕಾದರೂ ಓಡಾಡ್ಬೋದು, ಜನ ಇರಲ್ಲ, ಟ್ರಾಫಿಕ್ ಇರಲ್ಲ, ಹಾರನ್ ಅನ್ನೋ ಶಬ್ದ ಇರಲ್ಲ ಅಂತ. ಆದರೆ ನಮ್ಮ ಮೈಸೂರಿಗೆ ಅದು ಎಲ್ಲಿಂದ ಜನ ಸೇರ್ಕೊಂತಿದಾರೋ ಗೊತ್ತಿಲ್ಲ. ನೀವೇ ನೋಡ್ತಿರ್ಬೋದು ಎಷ್ಟು ಗಾಡಿಗಳು, ಎಷ್ಟು ಕಾರ್ಗಳು. ಇದ್ರ ಜೊತೆಗೆ ಮುಂಚೆ ಎಲ್ಲ ಕಾರಲ್ಲಿ ಓಡಾಡ್ಬೋದಿತ್ತು, ಆರಾಮಾಗಿ ಗಾಡೀಲಿ ಓಡಾಡ್ಬೋದಿತ್ತು. ಆದರೆ ಇವಾಗಿರೋ ಟ್ರಾಫಿಕ್ಗೆ ಆಟೋ ಬುಕ್ ಮಾಡ್ಕೊಂಡು ಹೋದ್ರೆ ಸಾಕು ಅನ್ಸುತ್ತೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಆದ್ಮೇಲೆ ನಂದೊಂದು ಪಾರ್ಸೆಲ್ ಬಂತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ and subscribe to my YouTube channel. ಕೊನೆವರೆಗೂ ನನ್ನ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮಿಸ್ ಮಾಡದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.